ಕೃಷ್ಣ ಏನು ಒಬ್ಳೆ ಆಟ ಆಡ್ತಾ ಇದೀಯಾ? ನಂಗೆ ಈ ಮನೇಲಿ ಯಾರು ಫ್ರೆಂಡ್ಸೇ ಇಲ್ಲ. ನಾನಿದ್ದೀನಲ್ವಾ, ನಾನು ಆಟ ಆಡ್ತೀನಿ ಬಾ. ಆ ಕಾಲ್ಗೆಜ್ಜೆ ಹೆಂಗ್ಸ್ ಯಾರು? ಅವಳ ಬಗ್ಗೆ ಗೊತ್ತಾಯ್ತು ಅಂದ್ರೆ ನನ್ನನ್ನ ಕಾಡ್ತಾ ಇರೋ ಗೊಂದಲಗಳು, ಈ ಮನೆ ಸಮಸ್ಯೆಗಳು, ಅಮ್ಮನ ಭಯ ಎಲ್ಲ ಒಟ್ಟಿಗೆ ದೂರ ಆಗಿ ಹೋಗುತ್ತೆ. ಆದ್ರೆ ಅದನ್ನ ಕಂಡು ಹಿಡಿಯೋದಾದ್ರೂ ಹೇಗೆ? ಹಾ, ಮಣಿಗಳನ್ನ ತೋರಿಸಿ ಅಮ್ಮನ್ ಕೇಳಿದ್ರೆ ಅವ್ರು ಖಂಡಿತ ಹೇಳೇ ಹೇಳ್ತಾರೆ. ಅಮ್ಮ, ಆ ಬಾಲ್ನ ನನ್ ಕಡೆ ಎಸಿ. ದೇವಿ, ಅಯ್ಯೋ ಏನಾಯ್ತು ದೇವಿ? ತುಂಬಾ ನೋವಾಯ್ತಾ? ಎಲ್ಲ ತೋರಿಸಿ ನೋಡೋಣ ದೇವಿ. ಅತ್ತೆ, ಕೈ ತುಂಬಾ ನೋವಾಗ್ತಾ ಇದ್ಯಾ? ಎಲ್ಲಾದ್ರೂ ಬಿದ್ರಾ? ಹೌದು ಪುಟ್ಟ, ಅದಕ್ಕೆ ಬೆಳಿಗ್ಗೆ ಯೋಗ ಮಾಡ್ತಿದ್ನಾ, ಕೈ ಸ್ಲಿಪ್ ಆಗ್ಬಿಡ್ತು. ಒಂದ್ ಕೆಲ್ಸ ಮಾಡ್ತೀನಿ, ಬನ್ನಿ ಆಯಿಲ್ ಮಸಾಜ್ ಮಾಡ್ಕೊಡ್ತೀನಿ, ಬೇಗ ವಾಸಿ ಆಗುತ್ತೆ. ಬೇಡ ಬೇಡ, ಅಮ್ಮ ಬೆಳಿಗ್ಗೆ ಮಾಡಿದ್ರು, ಇವಾಗ ಸ್ವಲ್ಪ ಪರವಾಗಿಲ್ಲ, ಒಂದೆರಡು ದಿನ ಸರಿ ಹೋಗುತ್ತೆ ಬಿಡಿ. ಕೃಷ್ಣ ಏನು ಒಬ್ಳೆ ಆಟ ಆಡ್ತಾ ಇದೀಯಾ? ನಂಗೆ ಈ ಮನೇಲಿ ಯಾರು ಫ್ರೆಂಡ್ಸೇ ಇಲ್ಲ. ನಾನಿದ್ದೀನಲ್ವಾ, ನಾನು ಆಟ ಆಡ್ತೀನಿ ಬಾ. ದೇವಿ, ಒಂದ್ ಸ್ವಲ್ಪ ಹೊತ್ತು ಕೃಷ್ಣನ್ ನೋಡ್ಕೋತೀರಾ? ಒಂದ್ ಸ್ವಲ್ಪ ಕೆಲ್ಸ ಇದೆ, ಹೊರಗೆ ಹೋಗಿ ಬಂದ್ಬಿಡ್ತೀನಿ. ಅದಕ್ಕೆ ಏನಾದ್ರೂ ಬೇಕಿದ್ರೆ ಹೇಳಿ, ಕೆಲ್ಸದವ್ರ ಹತ್ರ ಹೇಳಿ ತರಿಸ್ಕೊಡ್ತೀನಿ. ಇಲ್ಲ, ಅದು ಸ್ವಲ್ಪ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ತಗೊಳ್ಬೇಕಿತ್ತು. ನಾನೇ ಹೋದ್ರೆ ನನಗೆ ಸೂಟ್ ಆಗೋದು ನಾನು ತಗೊಳ್ಬೋದು. ಅದಕ್ಕೆ ನಾನೇ ಹೋಗಿ ತಂದ್ಬಿಡ್ತೀನಿ, ನೋಡ್ಕೊಳ್ಳಿ. ಕೃಷ್ಣ ಹುಷಾರು, ನಾ ಬೇಗ ಬಂದ್ಬಿಡ್ತೀನಿ. ಸರಿ ಅಮ್ಮ, ಬರ್ತೀನಿ. ನೆನ್ನೆ ಬೈ ಚಾನ್ಸ್ ರಚನಾ ಏನಾದ್ರು ನನ್ ಮುಖ ನೋಡ್ಬಿಟ್ಲಾ, ಅಥವಾ ನನ್ ಮೇಲೆ ಅನುಮಾನ ಬಂದಿದ್ಯಾ? ಅದಕ್ಕೆ ಬೇಕು ಅಂತಲೇ ನನ್ ಕೈಗೆ ಡಿಕ್ಕಿ ಹೊಡೆದು ಟೆಸ್ಟ್ ಮಾಡ್ತಾ ಇದ್ದಾಳ. ನೋಡೋಣ, ಆತರ ಏನಾದ್ರೂ ಇದ್ರೆ ಅವಳ ವರ್ತನೆಲೆ ಗೊತ್ತಾಗ್ಬಿಡುತ್ತೆ. ಒಂದು ವೇಳೆ ನನ್ನ ಬಗ್ಗೆ ತಿಳ್ಕೊಂಡಿದ್ರೆ ಮಾತ್ರ ಉಳಿಸಲ್ಲ ಅವಳನ್ನ. ಮಾಧುರಿ ತರ ಅವಳನ್ನು ಕಳಿಸ್ಬಿಡ್ತೀನಿ. ಅತ್ತೆ, ಬಾಲ್ ಹಾಕಿ. ಅಮ್ಮ, ರಚನಾ ಕೂತ್ಕೊಮ್ಮ, ನಾನು ನಿನ್ನ ಹತ್ರ ಮಾತಾಡ್ಬೇಕು. ನೀನ್ ಯಾರನ್ನ ನೋಡಿ ಹೆದರ್ಕೋತಾ ಇದ್ದೆ ಅಂತ ನನಗ್ ಗೊತ್ತಾಗೋಯ್ತು. ಅವಳು ಭರತನಾಟ್ಯಂ ಡ್ಯಾನ್ಸ್. ಆಗಾಗ ಊರಾಚೆ ಇರೋ ಹಳೆ ದೇವಸ್ಥಾನದಲ್ಲಿ ಆಕಾಶ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ತುಂಬಾ ದೊಡ್ಡವಳೇನಲ್ಲ, ಹೆಚ್ಚು ಕಮ್ಮಿ ನನ್ ವಯಸ್ಸವಳೆ. ಅವಳ ಕಾಲಿಗೆ ನಮ್ಮಮ್ಮ ಹೋಗ್ಬಿಡ್ತಾರೆ ಅಂದ್ರೆ ಸಾಮಾನ್ಯವಾಗಿ ಯಾರಾದ್ರೂ ಒಬ್ರು ಹೋಗಿ ಒಬ್ರು ಕಾಲಿಗೆ ಬೀಳ್ತಾರೆ ಅಂದ್ರೆ ಇವ್ರು ಅವ್ರನ್ನ ನೋಡಿ ಭಯ ಪಡ್ತಾರೆ ಅಂತ. ಆ ಭಯ ಯಾತಕ್ಕೆ? ಭಯ ಪಡೋ ಅಂತ ತಪ್ಪನ್ನ ನೀನ್ ಏನ್ ಮಾಡಿದ್ಯಾ? ಹೇಳಮ್ಮ, ನಿನ್ನ ಕೇಳ್ತಾ ಇರೋದು. ನಮ್ಮಮ್ಮ ಸ್ವಲ್ಪ ಹೊರಟೆ, ಆದ್ರೆ ತಪ್ಪು ಮಾಡೋರಲ್ಲ ಅನ್ನೋದು ನನ್ನ ನಂಬಿಕೆ.
ಆ ಹೆಂಗಸು ಏನ್ ಹೇಳಿ ನಿನ್ನ ಹೆದರ್ಸ್ತಾ ಇದ್ದಾಳಮ್ಮ? ಅಮ್ಮ, ನೀನ್ ಹೀಗ್ ಮೌನವಾಗಿ ನಿಲ್ಲೋದ್ರಿಂದ ಸಾಧ್ಸೋದ್ ಏನೂ ಇಲ್ಲ. ಪ್ಲೀಸ್ ಹೇಳು. ಅವಳು ಯಾರು ಅನ್ನೋದು ಗೊತ್ತಾಯ್ತಾ ನಿನ್ಗೆ? ನಾನು ನಿನ್ನೆ ರಾತ್ರಿ ಆ ದೇವಸ್ಥಾನಕ್ ಹೋಗಿದ್ದೆ. ದೂರದಲ್ಲಿದ್ದಿದ್ರಿಂದ ಅವಳ ಮುಖ ನನಗೆ ಸರಿಯಾಗಿ ಕಾಣಿಸ್ತಿಲ್ಲ. ಏನ್ ಹಿಡಿಯೋಣ ಅನ್ನೋಷ್ಟರಲ್ಲಿ ಜಸ್ಟ್ ಮಿಸ್ ಆಗ್ಬಿಟ್ಲು. ಹೇಳಮ್ಮ, ಅವಳು ಯಾರು? ನನ್ನೇನೋ ಕೇಳ್ಬೇಡ ರಚನಾ. ಈಗಾಗ್ಲೇ ಅವಳು ಎಂತ ಅಪಾಯಕಾರಿ ಹೆಂಗಸು ಅಂತ ನಿಂಗೆ ಗೊತ್ತಾಗಿರ್ಬೇಕು. ಯಾವ್ದೇ ರಿಸ್ಕ್ ತಗೊಳ್ಳೋದು ಬೇಡ. ನಿನ್ ತಕ್ಷಣ ಜೀವನ್ನು ಕೃಷ್ಣನ್ನು ಆ ಮನೆಯಿಂದ ಕರ್ಕೊಂಡು ಇಲ್ಲಿಗೆ ಬಂದ್ಬಿಡು. ಹೆದ್ರಕೊಂಡು ಓಡ್ಬಾ ಅಂತ ಇದೀಯಾ? ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ರಚನಾ. ಆ ದೊಣ್ಣೆನೆ ಮುರಿದು ಹಾಕ್ಬಿಟ್ರೆ? ಹೊತ್ತಷ್ಟು ಹೊರಿಸ್ತಾರೆ ಜನ, ಓಡ್ದಷ್ಟು ಓಡಿಸ್ತಾರೆ, ಭಯ ಪಟ್ಟಷ್ಟು ಭಯ ಪಡಿಸ್ತಾರೆ. ಎಷ್ಟು ಅಂತ ಹೊರ್ತೀಯಾ, ಎಷ್ಟು ಅಂತ ಓಡ್ತೀಯಾ, ಎಷ್ಟು ಅಂತ ಭಯ ಪಡ್ತೀಯಾ? ತಿರುಗಿ ಕೊಡ್ತಾ ಇರ್ಬೇಕು, ಆಗ್ಲೇ ಅವ್ರನ್ನ ಮುಂದ್ ಬಿಡೋದು, ನಾವ್ ಗೆಲ್ಲೋದು. ಹೇಳಮ್ಮ, ಯಾರು? ರಚನಾ, ಅವಳು ರಾಣ, ರಾಣ, ಇವ್ನು ಎಲ್ಲೋದ ಕಾಣಿಸ್ತಾ ಇಲ್ವಲ್ಲ? ಪೊಲೀಸ್ಗೆ ಏನಾದ್ರು ಭಯ ಪಟ್ಕೊಂಡು ಮನೆ ಬಿಟ್ಟು ಹೊಟ್ಟೋದ್ನಾ? ಫೋನ್ ಮಾಡಿ. The mobile you are calling is currently switched off. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ದಟ್ ಮೀನ್ಸ್ ಡೆಫಿನೆಟ್ಲಿ ಅವನು ಅಂಡರ್ಗ್ರೌಂಡ್ಗೆ ಹೋಗ್ಬಿಟ್ಟಿದ್ದಾನೆ. ರಾಣ, ರಾಣ, ನೀನಾ? ಯಾಕೆ ಹೀಗ್ ಕೆಳಗಡೆ ಮಲಗಿದ್ಯಾ? ಏ ರಾಣ, ಪೊಲೀಸ್ನವ್ರೇನಾದ್ರು ರೂಮಿಗೆ ಬಂದ್ರೆ ಹಂಗಿಂದಂಗೆ ಮಂಚದ ಕೆಳಗೆ ಹೋಗ್ಬಿಡೋಣ ಅಂತ. ಇಷ್ಟೊಂದ್ ಭಯನಾ ನಿನ್ಗೆ? ಹೆದರಿಕೆ ಪೊಲೀಸ್ನವ್ರಿಗಲ್ಲ ದೇವಿ, ನನ್ನ ರೆಪ್ಯುಟೇಷನ್ಗೆ. ನಾನು ಶ್ರೀವಾರಿ ಜ್ಯುವೆಲರ್ಸ್ಗೆ ಬರೀ ಸಿಇಒ ಮಾತ್ರ ಆಗಿರ್ಲಿಲ್ಲ, ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿದ್ದೆ. ನನ್ನ ಪೋಸ್ಟರ್ಸು, ನನ್ನ ಫೋಟೋಸು ಸಿಟಿಲಿ ಎಲ್ಲ ಕಡೆ ಇದೆ. ಇನ್ ಕೇಸ್ ನಾನೇನಾದ್ರೂ ಅರೆಸ್ಟ್ ಆಗ್ಬಿಟ್ರೆ ನನ್ನ ರೆಪ್ಯುಟೇಷನ್ ಕತೆ ಏನು? ನನಗೆ ಭಯ ಅದ್ರದ್ದು, ಕೇಸಿಂದಲ್ಲ. ಎನಿವೇಸ್, ಲಾಯರ್ ಜೊತೆ ಮಾತಾಡಿ ಆಂಟಿಸಿಪೇಟರಿ ಬೇಲ್ನ ರೆಡಿ ಮಾಡಿಸ್ತೀನಿ ಅಂತ ಹೇಳಿದೆ. ಏನಾಯ್ತು? ಹೇಳಿದ್ದೆ, ಬಟ್ ಅದ್ರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್? ನಿನಗ್ ಬೇಲ್ ಸಿಗ್ಬೇಕು ಅಂದ್ರೆ ರಾಣ ಯಾವ ತಪ್ಪು ಮಾಡಿಲ್ಲ, ಅವ್ರಿಗೇನು ಗೊತ್ತಿಲ್ಲ, ಎಲ್ಲ ಮಾಡಿದ್ ನಾನು ಅಂತ ಯಾರಾದ್ರೂ ಒಬ್ರು ಸರೆಂಡರ್ ಆಗ್ಬೇಕಂತೆ. ಈಗ ಹಾಗ್ ಮಾಡೋರು ಯಾರಿದ್ದಾರೆ? ನಮ್ ಕಂಪ್ನಿ ಮ್ಯಾನೇಜರ್. ಅವ್ರಿಗೆ ಅಷ್ಟೊಂದು ಪವರ್ ಇಲ್ವಲ್ಲ ಕಮಾಡಿಟಿ ಡೀಲ್ ಮಾಡಕ್ಕೆ. ಹೌದಲ್ಲ, ಮತ್ ಯಾರು? ಈಶ್ವರ್ ಚಿಕ್ಕಪ್ಪ. ಅವ್ರು ಬರೀ ಎಂಪ್ಲಾಯಿ ಸ್ಟೇಟಸ್ ಅಲ್ಲಿರೋದು, ಇನ್ಯಾರಿದ್ದಾರೆ? ಈಶ್ವರ್ ಚಿಕ್ಕಪ್ಪನೂ ಆಗಲ್ಲ ಅಂದ್ಮೇಲೆ ಕಪಿಲು. ಏನಂದೆ? ಏನು? ಕಪಿಲು ಹೆಂಡ ಕೊಡ್ ಕೋತಿತರ ಇವ್ನ್ಗೆ ಯಾವ್ದು ನಿಭಾಯಿಸೋ ಬರಲ್ಲ. ಹೋಗಿ ಹೋಗಿ ರಾಣ ಶೋರೂಮ್ ಜವಾಬ್ದಾರಿನ ಇವ್ನ್ ಕೇಳ್ಕೊಟ್ಟಿದ್ದಾರೆ ಅಂತ ಒಂದೇ ಗಲಾಟೆ ಕಣ ಹೊಡ್ದು. ಏನಾಯ್ತು? ಸಿಕ್ಕದ್ನ ಬಲಿಪಶು? ಸಿಕ್ತ? ಆ ಕಪಿಲ್ನ ಕೇಸಲ್ಲಿ ಫಿಟ್ ಮಾಡ್ಬಿಡೋಣ. ಅವಳು ನೀನ್ ಅಂದ್ಕೊಂಡಿರೋಷ್ಟು ಸುಲಭದ ಹೆಂಗ್ಸಲ್ಲ, ತುಂಬಾ ಡೇಂಜರಸ್. ತಲೆ ಹಾವು ಅವಳು.
ಎಲ್ರು ಗಾಳಿನ ಉಸಿರಾಡಿದ್ರೆ ಅವಳು ವಿಷನ್ ಉಸಿರಾಡ್ತಾಳೆ. ಅವಳು ಕಚ್ಚೋದ್ ಬೇಡ. ಅವಳ ಹತ್ರ ಹೋದ್ರೇನೆ ಮನುಷ್ಯನ ಉಸಿರು ಕಟ್ಟುತ್ತೆ. ನಿನ್ನ ವಿಷಯದಲ್ಲಾಗ್ಲಿ ಜೀವ ಕೃಷ್ಣನ್ ವಿಷಯದಲ್ಲಾಗ್ಲಿ ನಾನು ಆ ರಿಸ್ಕ್ ತಗೊಳ್ಳಲ್ಲ ರಚನಾ. ಅವಳ ವಿಷಯ ನಿಂಗೆ ಬೇಡ. ದೂರ ಇದ್ಬಿಡು. ಮನೆ ಬಿಟ್ಟು ಬಂದ್ಬಿಡು. ಇದು ಅವಳ ಕಾಲ್ಗೆಜ್ಜೆ ಮಣಿ ತಾನೆ? ನಾನು ಅವಳಿಗೆ ಎಷ್ಟು ಹತ್ರದಲ್ಲಿದ್ದೀನಿ ಅಂತ ಗೊತ್ತಾಗ್ತಿದ್ಯಾ ನಿನಗೆ? ನನ್ನ ನೋಡಿ ಮುಖ ತೋರಿಸ್ದೆ ಓಡ್ ಹೋದ್ಲಮ್ಮ ಅವಳು. ಅಲ್ಲಿಗೆ ಅವಳು ನನ್ನ ನೋಡಿ ಹೆದರ್ಕೋತಾ ಇದ್ದಾಳೆ ಅಂತ ತಾನೆ? ಗೆಲ್ತಾ ಇರೋದು ನಾನು. ಇಷ್ಟರಲ್ಲೇ ಅವಳನ್ನ ಹಿಡ್ದು ಹಾಕ್ತೀನಿ. ಎಷ್ಟು ದಿನ ತಪ್ಸ್ಕೊಂಡು ಓಡಾಡ್ತಾಳೆ? ಅವಳು ಯಾರು ಅಂತ ನಾನ್ ಟ್ರೇಸ್ ಮಾಡಿ ಕಂಡು ಹಿಡಿಯೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಅದೇ ನೀ ನನಗೆ ಹೇಳಿದ್ರೆ ಕೆಲ್ಸ ಸುಲಭ ಆಗುತ್ತೆ ಅಮ್ಮ. ನಿನ್ ಭಯನೂ ದೂರ ಆಗುತ್ತೆ. ಅವಳಿಂದ ನನ್ನ ಕುಟುಂಬಕ್ಕೆ ಏನ್ ಅಪಾಯ ಇದೆ ಅನ್ನೋದು ಗೊತ್ತಾಗುತ್ತೆ. ಹೇಳಮ್ಮ, ಯಾರವಳು? ನಿನಗ್ ನನ್ಗಿಂತ ಆ ಹೆಂಗಸಿನ ಭಯನೇ ಜಾಸ್ತಿ ಆಯ್ತಲ್ಲ? ನಾನ್ ಭಯ ಪಡ್ತಿರೋದೇ ನಿನ್ಗೋಸ್ಕರ ರಚನಾ. ಆ ಭಯ ಬಿಡು. ಏನೇ ಬಂದ್ರು ನಾನ್ ನೋಡ್ಕೋತೀನಿ. ನೀನ್ ಜಸ್ಟ್ ಅವಳು ಯಾರು ಅಂತ ಹೇಳಮ್ಮ. ಅಮ್ಮ, ನೀನೀಗ ಹೇಳ್ದೆ ಇದ್ರೆ ನಿನಗ್ ನನ್ ಬಗ್ಗೆ ಆಗ್ಲಿ ನನ್ ಕುಟುಂಬದ ಬಗ್ಗೆ ಆಗ್ಲಿ ಅಕ್ರ ಇಲ್ಲ ಅಂತ ನಾನು ಅನ್ಕೋಬೇಕಾಗತ್ತೆ. ಮಗಳಿಗೊಂದ್ ಸಹಾಯ ಮಾಡಕ್ ಆಗಿಲ್ಲ ಅಂದ್ಮೇಲೆ ನೀನಂಗ ಅಮ್ಮ ಆಗಿರೋದು ಒಂದೇ, ಇಲ್ಲದೆ ಇರೋದು ಒಂದೇ. ಇದೇ ಕಡೆ ಇನ್ಮೇಲೆ ನಾನು ಈ ಮನೆ ಕಡೆ ಕಾಲಿಡಲ್ಲ. ರಚನಾ, ಆ ಹೆಂಗಸು ನಿಮ್ ಕುಟುಂಬಕ್ಕೆ ಸಂಬಂಧಪಟ್ಟವಳು. ಇಷ್ಟು ಮಾತ್ರನೇ ಸದ್ಯಕ್ಕೆ ಹೇಳಬಲ್ಲೆ ನಾನು. ನೀನ್ ಅವಳು ಬೆನ್ನು ಬಿದ್ದಿದ್ಯಾ ಅಂದ್ಮೇಲೆ ಅವಳಂತೂ ಸುಮ್ಮನೆ ಇರೋಳಲ್ಲ. ಖಂಡಿತ ಇಷ್ಟರಲ್ಲೇ ಅವಳು ಕೌಂಟರ್ ಅಟ್ಯಾಕ್ ಮಾಡ್ತಾಳೆ. ಹುಷಾರಾಗಿರೋ. ನಾನು ಈಗ್ಲೂ ಭಯ ಪಡ್ತಿರೋದು ನಿನಗೇನು ಆಗ್ಬಾರ್ದು ಅಂತಾನೆ. ಒಂದ್ ವೇಳೆ ಅಂತ ಪರಿಸ್ಥಿತಿ ಬಂದ್ರೆ ನಿನಗಿಂತ ಮುಂಚೆ ಈ ಅಮ್ಮ ಅವಳ ಮುಂದೆ ನಿಂತಿರ್ತಾಳೆ ಹೊಡೆದಾಡೋದಿಕ್ಕೆ.